ಹೇಳಬೇಕಾಗಿತ್ತು. ಅದಕ್ಕೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾರೆ ಏನಪ್ಪ ಅಂತಂದ್ರೆ, ಅಲ್ಲೇ ಸ್ಥಳೀಯವಾಗಿ ಮಾಡ್ಕೊಂಡಿದ್ರಿ ಪ್ರಾಬ್ಲಮ್. ಇವರು ನಮ್ದೇನಿಲ್ಲ, ಕುಡ್ಕೊಂಡು ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದ್ವಿ ನಾವು ಅನ್ನೋ ಮಾತಾಡಿದ್ದಾರೆ. ಯಾರೇ ನಾಯಕರು ಬಂದರು ಪಕ್ಷದ ಕಾರ್ಯಕರ್ತರು ಅವ್ರನ್ನು ಬೆಂಬಲಿಸುತ್ತಾರೆ. ನಾಯಕ ಯಾವ ಬರಲ್ಲ, ಡಿ ಕೆ ಶಿವಕುಮಾರ್ ಅವರು ಬರಲಿ, ಸಿದ್ದರಾಮಯ್ಯರವರು ಇರಲಿ, ಮತ್ತೊಬ್ಬರು ಬರಲಿ, ಅದು ಕಾರ್ಯಕರ್ತರು ಒಪ್ಕೋತಾರೆ. ಪಕ್ಷದ ಮೇಲೆ ಎಲ್ಲರ ಪಾತ್ರ ಇರುತ್ತದೆ. ನನ್ನಿಂದ ಆಗೈತಿ, ನಾನು ಗೆಲ್ಲಿಸ್ಕೊಟ್ಟಿದ್ದೀನಿ, ನಾನು ಹೀರೋ ಅಂತ ಹೇಳಿದ್ರಾಗ ಏನೂ ಹೊರತಿಲ್ಲ. ಎಲ್ಲರೂ ಕೂಡಿದಾಗ ಆಗ್ತಿದ್ರಿ. ಇದು ಸಂಘಟನೆಯ ಮೇಲೆ ಹೇಳಲಿಕ್ಕೆ ಸಾಧ್ಯ ಅನ್ನೋಂಥ ಮಾತನ್ನು ಸ್ಪಷ್ಟವಾಗಿ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾ ಇದ್ದಾರೆ. ಒಬ್ಬರಿಂದ ಅಲ್ಲಪ್ಪ, ಎಲ್ಲರೂ ಕೂಡಿದ ಹಾಕೋದು ಪಕ್ಷ. ಇದಕ್ಕೆ ಯಾರು ಒಬ್ಬರಿಂದ ಅಲ್ಲ, ಕೊಟ್ಕೊಂಡು ಹೋಗಬೇಕು. ಎಲ್ಲ ಸ್ಥಳೀಯ ಅವ್ರವ್ರ ನಡಕದ ಬಗೆಹರಿಸ್ಕೊಳ್ಬೇಕು ಅಂತೇಳಿ. ಇಲ್ಲಿವರೆಗಿನ ಹೈಕಮಾಂಡ್ ಜೊತೆ ಮಾತಾಡಿದ್ದೀವಿ. ಅವರು 2 ವರ್ಷ ಕೊಟ್ಟಾರ, ಇವರು 2 ವರ್ಷ, ಇನ್ನೂ ಗುಮಾನಿಯೊಳಗೆ ಇರ್ತವೆ. ಇನ್ನೂ ಹಂಗದ. ಆದರೆ ಫಸ್ಟ್ ಟೈಮ್ ಸಿದ್ದರಾಮಯ್ಯ ಸ್ಪಷ್ಟವಾಗಿ ಹೇಳಿದರು, ಇದ್ರೊಳಗೆ ಯಾರ್ದೇನಿಲ್ಲಪ್ಪ, ನನಗೆ 5 ವರ್ಷ ಅದ, ನಾ ಆಳ್ತೀನಿ ಹೇಳಿ. ಯಾದರೂ ಹೈಕಮಾಂಡ್ ಹೇಳಿದ್ರೆ ಬಿಡ್ತೀನಿ ಅಂತಂದ್ರೆ ಇದ್ರ ಯಾರ್ದಿಲ್ಲ, ನಮ್ಮೊಳಗೆ ಐತಿ ಅಂತ. ಅದಕ್ಕೆ ಇವರು ಹೇಳಿದರು, ನಮ್ಮಿಬ್ಬರ ಮಧ್ಯೆಲ್ಲ ಇದೆ ಅಂತೇಳಿ. ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಇಬ್ಬರು ಮಾತಾಡ್ಕೊಂಡು ಏನು ಮಾಡಿದ್ರು ಅವ್ರಿಬ್ಬರಿಗೆ ಗೊತ್ತದ. ಅಂದಾಗ ಹೈಕಮಾಂಡ್ ಕೇಳೋದು ಏನದ, ಹೈಕಮಾಂಡ್ ಏನು ಹೇಳ್ತದಪ್ಪ ಅಂದ್ರೆ, ಎಲ್ಲರೂ ಒಟ್ಟಿಗೆ ಹೋಗ್ರಿ, ಕುಳ್ಕೊಂಡು ಹೋಗ್ರಿ, ಇಲ್ಲಿ ಭಿನ್ನಾಭಿಪ್ರಾಯ ಬೇಡ. ಯಾಕಂದ್ರೆ ಮೇಲಿದ್ದಂಥ BJP ಏನದಪ್ಪ ಭಾಳ ಸ್ಟ್ರಾಂಗ್ ಅಂದ್ರೆ ನಾಳೆ ಮುಂಬರುವ ದಿನಗಳಲ್ಲಿ ಭಾಳ ಕಷ್ಟ ಆಗ್ತದೆ ನಮಗೆ.